ಅನ್ನುವಂಥದ್ದು ಇವತ್ತು ಗಮನದಲ್ಲಿಟ್ಟುಕೊಂಡು ಅದರಲ್ಲೂ ಒಂದಿಷ್ಟು ಏನೋ ಅಮಿತ್ ಕೋರಿ ಅವ್ರ ಸಲ ಒಂದಿಷ್ಟು ಒಳ್ಳೆ ಮಾತುಗಳನ್ನು ಕೇಳಿದ್ವಿ. ಏನಪ್ಪ ಅಂದರೆ ಇಲ್ಲ ಒಂದು ಸ್ವಲ್ಪ ನಿರ್ಧಾರಿದ್ದಾರೆ ಮನುಷ್ಯ ಒಳ್ಳೇದು ಮಾಡ್ತಾರೆ ಅಂತೇಳಿ. ಒಳ್ಳೇದು ಕೇವಲ ತಮ್ಮ ಸಂಬಂಧಿಕರಿಗೆ ರಿಲೇಷನ್ ಫ್ರೆಂಡ್ಸ್ಗೆ ಅಷ್ಟೇ ಅಲ್ಲ, ಅದೇ ಬಡ ಮಕ್ಕಳಿಗೆ, ಬಡ ಲಿಂಗಾಯತರಿಗೆ ಮತ್ತು ಬಡ ಇನ್ನುಳಿದ ಸಮಾಜದ ವ್ಯಕ್ತಿಗಳಿಗೆ ಎಜುಕೇಷನ್ ದೃಷ್ಟಿ ಇಟ್ಕೊಂಡು ಒಂದಿಷ್ಟು ಏನಾದರೂ ಅನುಕೂಲಗಳನ್ನು ಅವ್ರ ಫ್ರೀ ಎಜುಕೇಷನ್ನ ಅದು ನಮಗೆ ಪ್ರೊಫೆಷ್ನಲ್ BA BCom ಅಲ್ಲಿ ಕೊಡೋದಲ್ಲ. ಇವತ್ತು BA BCom ಸಹಿತ ಅಥವಾ MCom ಅದು ಇನ್ನುಳಿದಕ್ಕೂ ಸಹಿತ ಇವತ್ತು ಏನಪ್ಪ ಅಂದ್ರೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರೋದ್ರಿಂದಾಗೆ ಅದಕ್ಕಿಂತ ಹೆಚ್ಚಿಗೆ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಹೆಚ್ಚಿಗೆ ಬಡ ಲಿಂಗಾಯತರಾಯಿತು ಜೊತೆ ಇನ್ನುಳಿದ ಸಮಾಜಕ್ಕೂ ಹೆಲ್ಪ್ ಆಗುವಂಥದ್ದು ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಯಾವ ರೀತಿ ಆಗಿದೆಪ್ಪ ಅಂದ್ರೆ ಕೇವಲ ಇದ್ದವ್ರ ಕೈಯಲ್ಲಿರುವಂಥದ್ದಾಗ್ಯದ. ಇವತ್ತು ಏನಾದ್ರು ಜಗದಲ್ಲೇ 3ನೇ ನಂಬರು 4ನೇ ನಂಬರು ಶ್ರೀಮಂತ ದೇಶ ಆಗಿದ್ದರೆ ಅದು ನಿಮ್ಮಂಥವ್ರಿಗೆ ಇಷ್ಟ. ಉಳಿದು ಬಡ ಈ ದೇಶದಲ್ಲಿ 90% ಜನ ಇವತ್ತು ಸಹಿತ ಬಡತನ ರೇಖೆ ಅಂತ ಕೆಳಗೆ ಇದ್ದಂಗೆ ಅದಾರ ಬದುಕ ಭಾಳ ಕಷ್ಟದ ಕೆಲಸ ಅದು. ಅದೆಲ್ಲ ಜಾತಿಯಲ್ಲಿದ್ದಾರೆ, ಒಂದು ಅಂತಲ್ಲ. ಅಂಥ ಜನರಿಗಾಗಿ ಒಂದಿಷ್ಟೆಲ್ಲ ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಸನ್ನು ಕೊಡುವಂಥ ಪ್ರಯತ್ನ ಮಾಡಿದರೆ ನಿಜವಾಗಿಯೂ ತ್ಯಾಗ ಮೂರ್ತಿಗಳು ಸಪ್ತರ್ಷಿಗಳು ಹಾಕಿದ ಒಂದು ಗುರಿಗೆ ಒಂದು ನಮನವನ್ನು ಸಲ್ಲಿಸಂಗೆ ಆಗ್ತದೆ. ಕೇವಲ ಒಂದು ಫೋಟೋ ಇಟ್ಟೋ ಇಟ್ಟೋ ಮಾಲೆ ಹಾಕಿ ಅವ್ರಿಗೆ ಗೌರವ ಸೂಚನೆ ಒಂದೆರಡು ಕಾಯಿ ಹೊಡೋದು, ಕಾಯಿ ಒಳಗಿನ ಬಟ್ಟಲ ನಾವ ತೆಗೆದುಕೊಂಡು ಹೋಗುವಂಥ ಇವತ್ತಿನ ವ್ಯವಸ್ಥೆ ಒಳಗೆ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವ್ರು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದರೋ ಅವು ಇನ್ನಷ್ಟು ಈಡೇರಲಿ, ಅದರಲ್ಲೂ ಬಡ ಬಹುಸಂಖ್ಯಾತ ದುಡಿಯುವ ವರ್ಗಕ್ಕೆ ಅನುಕೂಲ ಆಗಲಿ. ಅದೆಲ್ಲಕ್ಕಿಂತ ಹೆಚ್ಚಿಗೆ ನೀವು ಲಿಂಗಾಯತ ಹೆಸರ ಮೇಲೆ ಇವತ್ತು ಮಾಡಿದ್ದೀರಿ ಈ ಸಂಸ್ಥೆಯನ್ನು. ಲಿಂಗಾಯತ ಬಡ ಸಮುದಾಯಗಳಿಗೆ ಸಮಾಜಕ್ಕೆ ಯಾವುದೇ